ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಕ್ತಾಯವಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಅತಿ ಹೆಚ್ಚು ಓಟ್ಗಳನ್ನು ಪಡೆದು ವಿನ್ ಆದಂಥ ವ್ಯಕ್ತಿ ಅಂದರೆ ಕಾರ್ತಿಕ್ ಮಹೇಶ್ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಶೋ ವಿನ್ ಆದಂಥ ಕಾರ್ತಿಕ್ ರವರಿಗೆ 50 ಲಕ್ಷದ ಹಣದ ಜೊತೆಗೆ ಕಾರ್ ಕೂಡ ಬಹುಮಾನವಾಗಿ ನೀಡಲಾಗುತ್ತೆ ಎಂದು ಘೋಷಣೆಯಾಗಿತ್ತು. ಮೊದಲಿಗೆ ಹಣ ಸಿಕ್ಕಿತಾದರೂ ಕೂಡ ಇಲ್ಲಿವರೆಗೂ ಕಾರ್ ಕೂಡ ಸಿಕ್ಕಿರಲಿಲ್ಲ. ಈಗ ಕಾರ್ ಕೂಡ ಸಿಕ್ಕಿದೆಯಂತೆ. ಹೌದು, ಅಂತೂ ಇಂತೂ ಬಿಗ್ ಬಾಸ್ ಕಾರ್ ಬಂತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಾರ್ತಿಕ್ ಮಹೇಶ್ ಅವರು. ಅಷ್ಟೇ ಅಲ್ಲದೆ ಅವರ ತಾಯಿಯ ಜೊತೆ ಕಾರನ್ನು ಪಡೆದಿದ್ದಾರೆ. ಇದರ ಜೊತೆಗೆ ಅವರ ತಾಯಿಯ ಜೊತೆ ಕಾರಲ್ಲಿ ರೈಡ್ ಕೂಡ ಹೋಗಿದ್ದಾರೆ. ಇನ್ನು ಕಳೆದ ಸೀಸನ್ ವಿಜೇತರಿಗೂ ಕೂಡ ಕಾರ್ ತಡವಾಗಿಯೇ ಸಿಕ್ಕಿತ್ತು. ಇನ್ನು ಮಾರುತಿ ಬ್ರೀಝಾ ಕಾರ್ ಇದಾಗಿದ್ದು ಇದರ ಬೆಲೆ ಕೇಳೋದಾದರೆ 10 ರಿಂದ 17 ಲಕ್ಷ ರೂಪಾಯಿ ಎನ್ನಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ತುಂಬಾ ಒಳ್ಳೆಯ ಬಳಗವಿತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಸಂಗೀತ ಶೃಂಗೇರಿ, ವಿನಯ್, ಡ್ರೋನ್ ಪ್ರತಾಪ್, ನಮ್ರತ ಎಲ್ಲರೂ ಕೂಡ ಸೇರಿದಂತೆ ತುಂಬಾ ಒಳ್ಳೆಯ ಗೆಳೆಯರಿದ್ರು. ಇನ್ನು ಬಿಗ್ ಬಾಸ್ ಶೋನಿಂದ ಬಂದಂಥ ಹಣದಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದಾಗಲೂ ಕೂಡ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಕಾರ್ತಿಕ್ ಅವರು ನನಗೆ ಮನೆ ಇಲ್ಲ, ನಾನು ಮನೆಯನ್ನು ಮಾಡಬೇಕು ಅನ್ನೋ ಮಾತನ್ನು ಎಲ್ಲ ಕಡೆ ಹೇಳ್ತಾನೆ ಇದ್ದರು. ಅದೇ ರೀತಿ ಬಿಗ್ ಬಾಸ್ ಶೋ ಗೆದ್ದ ಮೇಲೂ ಕೂಡ ಬಳಿಕ ಈ ಪ್ರಶ್ನೆ ಮತ್ತೆ ಶುರುವಾದ ನಂತರ ಕಾರ್ತಿಕ್ ಅವರು ಹೇಳಿದ್ದು ಹೀಗೆ: ಬಿಗ್ ಬಾಸ್ ಶೋನಿಂದ ಬಂದಂಥ ಹಣದಲ್ಲಿ ಮನೆಯನ್ನು ಖರೀದಿಸುವುದಕ್ಕಾಗಲ್ಲ, ಇದಕ್ಕೆ ಸ್ವಲ್ಪ ಹಣವನ್ನು ನಾವು ಕೂಡ ಸೇರಿಸಬೇಕು. ಆ ಸಮಯ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಮನೆಯನ್ನು ಖರೀದಿಸುವೆ ಎಂದು ಬಿಗ್ ಬಾಸ್ ಸ್ಪರ್ಧೆಯಾದ ಕಾರ್ತಿಕ್ ಕೂಡ ಹೇಳಿದರು. ಇನ್ನು ಸಾಕಷ್ಟು ಬರ್ತ್ಡೇ ಪಾರ್ಟೀಸ್, ಈವೆಂಟ್ಸ್ ಮತ್ತು ಉದ್ಘಾಟನೆ ಸಮಾರಂಭಗಳಲ್ಲಿ ಬ್ಯುಸಿಯಾಗಿರುವಂತಹ ಕಾರ್ತಿಕ್ ಇನ್ನು ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ನಟನೆ ಮೂಲಕ ಕಾಣಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಿರುವಂತಹ ಕಾರ್ತಿಕ್ ಮಹೇಶ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ವಿನ್ ಆದಂತಹ ಕಾರ್ತಿಕ್ ರವರಿಗೆ ಈಗ 7 ತಿಂಗಳ ಬಳಿಕ ಕಾರ್ ದೊರಕಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾರ್ತಿಕ್ ಮಹೇಶ್ ಅವರು ಈ ರೀತಿಯಾದ ಗುಡ್ ನ್ಯೂಸ್ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.